Namaste. Subject Engineering Mathematics for 3rd semester BE. Name of the book author Dr. K.S. Chandrasekhar Sir. Module 1 Laplace Transforms. Article number 1.5 Unit Step Function or Heaviside Function. Express the following functions in terms of Heaviside unit step function and hence find their Laplace transform. So express the following functions in terms of Heaviside unit step function and hence find their Laplace transform. So problem number 54. F of t equal to sine 2t when t vary from 0 to pi. So f of t equal to 0 when t is greater than pi. ಅಂದರೆ ಇಲ್ಲಿ ಕ್ವಶನ್ಸ್ ಎಲ್ಲ ಏನು ಕೇಳಿದ್ದಾರೆ ಅಂದರೆ ಈ ಫಾಲೋಯಿಂಗ್ ಫಂಕ್ಷನ್ಸ್ ಇದೆಯಲ್ಲ, ಫಂಕ್ಷನ್ಸ್ ಕೊಟ್ಟಿದ್ದಾರಲ್ಲ, ಅದನ್ನು ಫಂಕ್ಷನ್ಸನ್ನು ಹೆವಿಸೈಡ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಆಗಿ ನಾವು ಬರಿಬೇಕು. ಗೊತ್ತಾಯ್ತಲ್ಲ, ಫಾಲೋಯಿಂಗ್ ಫಂಕ್ಷನನ್ನು ಹೆವಿಸೈಡ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಆಗಿ ಬರೆದು ಅದಕ್ಕೆ ನಾವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಫಸ್ಟ್ 54th ಕ್ವಶನ್ಸ್ ಏನಿದೆ, ಎಫ್ ಆಫ್ ಟಿ ಈಕ್ವಲ್ ಟು ಸೈನ್ 2t ಅಂತ ಇದೆ ಅಲ್ವಾ. ಫಸ್ಟ್ ಏನು ಮಾಡಬೇಕು, ಇಲ್ಲಿ ಸುಮ್ಮನೆ ಒಂದು ಸ್ಕೆಚ್ ಹಾಕ್ಕೊಳ್ಳೋಣ. ದಿಸ್ ಇಸ್ ಇನ್ ಟಿ ಇನ್ ಸೆಕೆಂಡ್ ಆರ್ ಮಿಲಿ ಸೆಕೆಂಡ್. ದಿಸ್ ಈಸ್ ಎಫ್ ಆಫ್ ಟಿ ಔಟ್ಪುಟ್ ಇದು. ಓಕೆ, ಇಲ್ಲಿ ಟಿ ವೇರಿ ಫ್ರಮ್ 0 ಟು ಪೈ. ಪೈ ಅಂತ ಹೇಳಿದ್ರೆ 180 ಡಿಗ್ರಿ. ಸೊ 0 ಟು ಪೈ ಇರಬೇಕಾದ್ರೆ ಎಫ್ ಆಫ್ ಟಿ ಔಟ್ಪುಟ್ ಏನಾಗ್ತಾ ಇದೆ, ಸೈನ್ 2t ಬರ್ತಾ ಇದೆ. ಸೊ ದಿಸ್ ಈಸ್ ಸೈನ್ ವೇವ್. ಸೊ ಇದು ಸೈನ್ 2t, ಸೈನ್ 2t ಆಯಿತಾ. ಆಫ್ಟರ್ ದಟ್ ವೆನ್ ಟಿ ಈಸ್ ಗ್ರೇಟರ್ ದ್ಯಾನ್ ಪೈ, ಟಿ ಇದೆಯಲ್ಲ ಅದು ಗ್ರೇಟರ್ ದ್ಯಾನ್ ಪೈ, ಇದು ಪೈಗಿಂತ ಜಾಸ್ತಿ ಆಗಿದ್ದರೆ ಎಫ್ ಆಫ್ ಟಿ ಏನಾಗುತ್ತೆ, 0 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾಯ್ತಲ್ಲ, ಸುಮ್ಮನೆ ಒಂದು ಸ್ಕೆಚ್ ಡ್ರಾ ಮಾಡಬೇಕು, ಎಕ್ಸಾಮಲ್ಲಿ ಏನು ಅವಶ್ಯಕತೆ ಇಲ್ಲ ಆಯಿತಾ. ಬಟ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಸಿಗೆ ಇದು ಬೇಕಾಗತ್ತೆ. ಸೊ ಫಸ್ಟ್ ತಿಳ್ಕೊಳ್ಳಿ. ಸೊ ವೆನ್ ಟಿ ಈಸ್ ವೇರಿ ಫ್ರಮ್ 0 ಟು ಪೈ ಇರಬೇಕಾದ್ರೆ ಔಟ್ಪುಟ್ ಎಫ್ ಆಫ್ ಟಿ ಈಸ್ ಸೈನ್ 2t ಆಗಿರುತ್ತೆ. ವೆನ್ ಟಿ ಈಸ್ ಗ್ರೇಟರ್ ದ್ಯಾನ್ ಪೈ ಇರಬೇಕಾದ್ರೆ ಎಫ್ ಆಫ್ ಟಿ ಏನಾಗುತ್ತೆ, 0 ಆಗುತ್ತೆ. ಸೊ ನಮಗೆ ಪ್ರಾಪರ್ಟಿ ಗೊತ್ತಿದೆ, ಗೊತ್ತಾಯ್ತಲ್ಲ. ಏನು ಪ್ರಾಪರ್ಟಿ ಅಂತ ಹೇಳಿದ್ರೆ, ಇಫ್ ಎಫ್ ಆಫ್ ಟಿ ಈಕ್ವಲ್ ಟು ಎಫ್ ಒನ್ ಆಫ್ ಟಿ ಟಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ. ನೆಕ್ಸ್ಟ್ ಇನ್ನೊಂದು ಎಫ್ ಟು ಆಫ್ ಟಿ, ಅಂದರೆ ಎಫ್ ಆಫ್ ಟಿ ಈಕ್ವಲ್ ಟು ಎಫ್ ಟು ಆಫ್ ಟಿ. ಸೊ ಹಿಯರ್ ಟಿ ಗ್ರೇಟರ್ ದ್ಯಾನ್ ಎ ಅಂತ ಹೇಳಿದ್ರೆ, ಸಪೋಸ್ ಅಂದರೆ ಇಫ್ ಎಫ್ ಆಫ್ ಟಿ ಈಕ್ವಲ್ ಟು ಎಫ್ ಒನ್ ಆಫ್ ಟಿ ಯಾವಾಗ ಅಂತ ಹೇಳಿದ್ರೆ ವೆನ್ ಟಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಇರಬೇಕಾದ್ರೆ. ಎಫ್ ಆಫ್ ಟಿ ಈಕ್ವಲ್ ಟು ಎಫ್ ಟು ಆಫ್ ಟಿ ಯಾವಾಗ ಆಗುತ್ತೆ ಅಂದರೆ ವೆನ್ ಟಿ ಗ್ರೇಟರ್ ದ್ಯಾನ್ ಎ ಇರಬೇಕಾದ್ರೆ. ಸೊ ದೆನ್ ಆವಾಗ ರಿಸಲ್ಟ್ ಏನಾಗುತ್ತೆ ಅಂದರೆ ಎಫ್ ಆಫ್ ಟಿ ಈಕ್ವಲ್ ಟು ದಿಸ್ ಎಫ್ ಒನ್ ಆಫ್ ಟಿ, ಗೊತ್ತಾಯ್ತಲ್ಲ, ಪ್ಲಸ್ ಇಲ್ಲಿ ಎಫ್ ಟು ಆಫ್ ಟಿ ಮೈನಸ್ ಎಫ್ ಒನ್ ಆಫ್ ಟಿ, ಎಫ್ ಟು ಆಫ್ ಟಿ ಮೈನಸ್ ಎಫ್ ಒನ್ ಆಫ್ ಟಿ ಇಂಟು ಯೂನಿಟ್ ಸ್ಟೆಪ್ ಫಂಕ್ಷನ್ ಯು ಆಫ್ ಟಿ ಮೈನಸ್ ಎ ಅಂತ. ಗೊತ್ತಾಯ್ತಲ್ಲ, ದಿಸ್ ಇಸ್ ದಿ ಪ್ರಾಪರ್ಟಿ. ಗೊತ್ತಾಯ್ತಲ್ಲ. ಸೊ ಪ್ರಾಪರ್ಟಿ ಇದು ಥರ್ಡ್ ಪ್ರಾಪರ್ಟಿ. ಸೊ ಪ್ರಾಪರ್ಟಿ ಏನು ಹೇಳುತ್ತೆ, ಇಫ್ ಎಫ್ ಆಫ್ ಟಿ ಈಕ್ವಲ್ ಟು ಎಫ್ ಒನ್ ಆಫ್ ಟಿ ಅಂತ ಹೇಳಿದ್ರೆ ವೆನ್ ಟಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ. ಇಫ್ ಎಫ್ ಆಫ್ ಟಿ ಈಕ್ವಲ್ ಟು ಎಫ್ ಟು ಆಫ್ ಟಿ ಅಂತ ಹೇಳಿದ್ರೆ ವೆನ್ ಟಿ ಗ್ರೇಟರ್ ದ್ಯಾನ್ ಎ. ಸೊ ದೆನ್ ಎಫ್ ಆಫ್ ಟಿ ಈಕ್ವಲ್ ಟು ಎಫ್ ಒನ್ ಆಫ್ ಟಿ ಪ್ಲಸ್ ಎಫ್ ಟು ಆಫ್ ಟಿ ಮೈನಸ್ ಎಫ್ ಒನ್ ಆಫ್ ಟಿ ಇಂಟು ಯು ಆಫ್ ಟಿ ಮೈನಸ್ ಎ. ಇದು ಹೆವಿಸೈಡ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಆಗೋದು. ಫಂಕ್ಷನನ್ನು, ಈ ಫಂಕ್ಷನ್ ಇದೆಯಲ್ಲ, ಈ ಫಂಕ್ಷನನ್ನು ನಾವು ಹೆವಿಸೈಡ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಆಗಿ ಬರೆದಿದ್ದೀವಿ. ಗೊತ್ತಾಯ್ತಲ್ಲ. ಸೊ ಇವಾಗ ಕ್ವಶನಲ್ಲಿ ಕೇಳಿರೋದು ಇದಕ್ಕೆ, ಈ ಫಂಕ್ಷನಿಗೆ ನಾವು ಹೆವಿಸೈಡ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಬರಿಬೇಕು. ದಿಸ್ ಇಸ್ ದಿ ಪ್ರಾಪರ್ಟಿ. ಗೊತ್ತಾಯ್ತಲ್ಲ. ಈ ಪ್ರಾಪರ್ಟಿ ನೋಡಿಕೊಂಡು, ಗೊತ್ತಾಯ್ತಲ್ಲ, ಪ್ರಾಪರ್ಟಿನ ತಿಳ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಈ ಫಂಕ್ಷನಿಗೆ ನಾವು ಹೆವಿಸೈಡ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಬರಿಬೇಕು.
ಸೊ ಫಸ್ಟ್ ಸೈನ್ 2t ಇದೆಯಲ್ಲ ಇದು f1 ಆಫ್ ಟಿ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ದೆನ್ ಎಫ್ ಆಫ್ ಟಿ ಈ ಫಿಗರಿಗೆ ಎಫ್ ಆಫ್ ಟಿ ಈಕ್ವಲ್ ಟು f1 ಆಫ್ ಟಿ ಅಂತ ಹೇಳಿದ್ರೆ ಸೈನ್ 2t ಪ್ಲಸ್ f2 ಆಫ್ ಟಿ ಯಾವುದು 0 ಮೈನಸ್ f1 ಆಫ್ ಟಿ ಈಸ್ ಸೈನ್ 2t ಇಂಟು ಯು ಆಫ್ ಟಿ ಮೈನಸ್ ಎ ಪ್ಲಸ್ ಅಲ್ಲಿ ಏನು ಬರಬೇಕು, ಇಲ್ಲಿ ಪೈ ಇದೆ, ಗೊತ್ತಾಯ್ತಲ್ಲ, ಪೈ ಆಗಬೇಕು. ಸೊ ದಿಸ್ ಈಸ್ ಫಾರ್ ಹೆವಿಸೈಡ್ ಯೂನಿಟ್ ಸ್ಟೆಪ್ ಫಂಕ್ಷನ್. ಈ ಫಂಕ್ಷನಿಗೆ ಅವ್ರು ಕೊಟ್ಟಿರೋ ಫಂಕ್ಷನಿಗೆ ನಾವು ಬರೆದಿರೋ ಹೆವಿಸೈಡ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಇದು, ಗೊತ್ತಾಯ್ತಲ್ಲ. ಇದಕ್ಕೆ ಇವಾಗ ಏನು ಮಾಡಬೇಕು, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ನ ಫೈಂಡ್ ಔಟ್ ಮಾಡಬೇಕು. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಕ್ವಲ್ ಟು ಫುಲ್ ಇದಕ್ಕೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿದ್ರೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 2t ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಅಗೇನ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 2t u ಆಫ್ ಟಿ ಮೈನಸ್ ಪೈ. ಸೊ ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 1. ಸೊ ಇವಾಗ ನಾವೇನು ಮಾಡೋಣ ಅಂದರೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 2t ಇದೆಯಲ್ಲ, ಸೊ ಇದಕ್ಕೆ ನಮಗೆ ಗೊತ್ತಿದೆ ಫಾರ್ಮುಲಾ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 2t ಅಂತ ಹೇಳಿದ್ರೆ ನಮಗೆ ಫಾರ್ಮುಲಾ ಏನು, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ at ಅಂತ ಹೇಳಿದ್ರೆ a ಡಿವೈಡೆಡ್ ಬೈ s ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಅಂತ, ಗೊತ್ತಾಯ್ತಲ್ಲ. ದಿಸ್ ಈಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 8 ಇದು ಫಾರ್ಮುಲಾ ಇದು. ಅದನ್ನು ಇಲ್ಲಿ ಅಪ್ಲೈ ಮಾಡಿದ್ರೆ a ಅಂತ ಹೇಳಿದ್ರೆ 2 ಆಗುತ್ತೆ, ಡಿವೈಡೆಡ್ ಬೈ s ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಇಸ್ 4. ಸೊ ಇದಕ್ಕಾಯಿತು. ಇವಾಗ ಇದಿಷ್ಟಕ್ಕೆ ಫೈಂಡ್ ಔಟ್ ಮಾಡಬೇಕು, ಗೊತ್ತಾಯ್ತಲ್ಲ. ಸೊ ಇವಾಗ ಏನು ಮಾಡೋಣ, ಇಲ್ಲಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 2t ಯು ಆಫ್ ಟಿ ಮೈನಸ್ ಪೈ ಇದೆಯಲ್ಲ, ಇದಕ್ಕೆ ನಾವು ಒಂದು ನೇಮ್ ಕಾಲ್ ಮಾಡಬೇಕು, ಗೊತ್ತಾಯ್ತಲ್ಲ. ಸೈನ್ 2t ಇದೆಯಲ್ಲ, ಈ ಸೈನ್ 2tಗೆ ಸೊ ಒಂದು ನೇಮ್ ಕಾಲ್ ಮಾಡೋಣ. ಓಕೆ, ಅದನ್ನು ಕ್ಯಾಪಿಟಲ್ ಎಫ್ ಆಫ್ ಟಿ ಮೈನಸ್ ಯಾವ್ದು ತೊಗೊಂಡ್ರೆ ಬೆಟರು, ಪೈ ತೊಗೊಂಡ್ರೆ ಬೆಟರು. ಸೊ ಪೈ ಈಕ್ವಲ್ ಟು ಸೈನ್ 2t. ಈ ಸೈನ್ 2t ಇದೆಯಲ್ಲ, ಇದಕ್ಕೆ ನಾವು ನೇಮ್ ಕಾಲ್ ಮಾಡ್ತಾ ಇರೋದು. ಸೈನ್ 2tಗೆ ಕ್ಯಾಪಿಟಲ್ ಎಫ್ ಆಫ್ ಟಿ ಮೈನಸ್ ಪೈ ಅಂತ, ಓಕೆ, ನೇಮ್ ಕಾಲ್ ಮಾಡಿದ್ದೀವಿ. ಇವಾಗ ಇಲ್ಲಿ ಬರೀ ಎಫ್ ಆಫ್ ಟಿ ಇದ್ದರೆ ಬೆಟರ್. ಅದಕ್ಕೆ ಏನು ಮಾಡಬೇಕು, ಮೈನಸ್ ಪೈ ಕ್ಯಾನ್ಸಲ್ ಆಗಬೇಕಾದ್ರೆ ಪ್ಲಸ್ ಪೈನ ಆ್ಯಡ್ ಮಾಡಬೇಕು ಫಾರ್ ಬೋತ್ ದಿ ಸೈಡ್. ಹಾಗಾದರೆ ಟಿಗೆ ಟಿ ಪ್ಲಸ್ ಪೈ ಅಂತ ರೀಪ್ಲೇಸ್ ಮಾಡೋಣ. ಸೊ ರೀಪ್ಲೇಸ್ ಟಿ ಬೈ ಟಿ ಪ್ಲಸ್ ಪೈ ಅಂತ ರೀಪ್ಲೇಸ್ ಮಾಡಬೇಕು. ಸೊ ಎಫ್ ಆಫ್ ಟಿ ಪ್ಲಸ್ಸಲ್ಲಿ ಟಿ ಪ್ಲಸ್ ಪೈ ಬರುತ್ತೆ, ಪ್ಲಸ್ ಪೈ ಮೈನಸ್ ಪೈ ಕ್ಯಾನ್ಸಲ್ ಆಯಿತು. ಸೊ ಟಿ ಓನ್ಲಿ ಈಕ್ವಲ್ ಟು ಸೈನ್ 2 ಅಂತ ಬರೀರಿ. ಈ ಟಿ ಪ್ಲೇಸಲ್ಲಿ ಟಿ ಪ್ಲಸ್ ಪೈ ಅಂತ ಬರಿಬೇಕು, ಗೊತ್ತಾಯ್ತಲ್ಲ. ಇವಾಗ ಏನಾಗುತ್ತದು, ಸೈನ್ ಆಫ್ 2t ಅಥವಾ 2π ಫಸ್ಟ್ ಬರ್ಕೊಡೋಣ, 2π ಪ್ಲಸ್ 2t. ಈಗ ನಮಗೆ ಗೊತ್ತಿದೆ ಏನು, ಇದು 2π ಅಂತ ಹೇಳಿದ್ರೆ 360 ಡಿಗ್ರಿ, ಅಂದರೆ 0 to 90 ಡಿಗ್ರಿ, ಇದು 90 to 180 ಡಿಗ್ರಿ, 180 ಡಿಗ್ರಿ ಟು 270 ಡಿಗ್ರಿ, 270 to 360 ಡಿಗ್ರಿ. ಸೊ 2π ಪ್ಲಸ್ 2t ಅಂತ ಹೇಳಿದ್ರೆ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ, ಗೊತ್ತಾಯ್ತಲ್ಲ. ಫಸ್ಟ್ ಕ್ವಾಡ್ರೆಂಟ್ 2π ಪ್ಲಸ್ ತೀಟಾ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಬಂತು. ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಆರ್ ಪಾಸಿಟಿವ್, ಗೊತ್ತಾಯ್ತಲ್ಲ. ಪ್ಲಸ್ ಇರೋದ್ರಿಂದ ಅದು ಏನಾಗುತ್ತೆ, ಸೈನ್ ಎನಿ ವ್ಯಾಲ್ಯೂ ತೀಟಾ ಪ್ಲಸ್ ಸೈನ್ ತೀಟಾ ಪ್ಲಸ್ ಏನಾದ್ರು ಇದ್ದರೆ ಪ್ಲಸ್ ಸೈನ್ ತೀಟಾನೇ ಅಂತಾನೆ. ಸೊ ಏನೂ ಚೇಂಜಸ್ ಆಗೋದಿಲ್ಲ. ಸೊ ಅಲ್ಲಿಗೆ ಎಫ್ ಆಫ್ ಟಿ ಈಕ್ವಲ್ ಟು ಸೈನ್ 2t ಅಂತ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಇವಾಗ ಏನು ಮಾಡಬೇಕು, ಇದಕ್ಕೆ ಲ್ಯಾಪ್ಲಾಸ್ ಅಪ್ಲೈ ಮಾಡೋಣ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಕ್ವಲ್ ಟು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 2t.
ಓಕೆ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಅಂತ ಹೇಳಿದ್ರೇನು ಎಫ್ ಬಾರ್ ಆಫ್ ಎಸ್ ಅಂತ ಈಕ್ವಲ್ ಟು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಸೈನ್ ಟು ಟಿ ಆಲ್ರೆಡಿ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ, ಇದಕ್ಕೋಸ್ಕರ ಮಾಡಿದ್ದು, ಅದು ಇದಕ್ಕೂ ಅಪ್ಲಿಕೇಬಲ್ಲು. 2 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4 ಅಂತ ಬಂತು. ಓಕೆ, ಇವಾಗ ಏನು ಮಾಡಬೇಕು? ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಟು ಟಿ ಯು ಆಫ್ ಟಿ ಮೈನಸ್ ಪೈ ಇದೆಯಲ್ಲ, ಅದಕ್ಕೆ ತೊಗೊಳ್ಬೇಕು. ಅದಕ್ಕೆ ತೊಗೊಳ್ಳೋಕ್ಕೂ ಮುಂಚೆನೇ ಏನಾಗುತ್ತೆ, ಫಾರ್ಮುಲಾ ಇದೆಯಲ್ಲ, ಸೊ ಏನಂತ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಮೈನಸ್ ಎ ಇಂಟು ಯು ಆಫ್ ಟಿ ಮೈನಸ್ ಎ ಅಂತ ಇದ್ದರೆ ಈಕ್ವಲ್ ಟು ಇ ಪವರ್ ಆಫ್ ಮೈನಸ್ ಎ ಎಸ್ ಎಫ್ ಬಾರ್ ಆಫ್ ಎಸ್ ಅಂತ. ಸೊ ಇದು ಫಾರ್ಮುಲಾ ಗೊತ್ತಾಯ್ತಲ್ಲ. ಹಾಗಾದರೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಇದು ಸೈನ್ ಟು ಟಿ ಅಂತ ಇದೆಯಲ್ಲ, ಸೈನ್ ಟು ಟಿ ಯು ಆಫ್ ಟಿ ಮೈನಸ್ ಪೈ ಅಂತ ಇದೆ ಗೊತ್ತಾಯ್ತಲ್ಲ. ಈ ಸೈನ್ ಟು ಟಿಗೆ ನಾವೇನು ಅಸಂಪ್ಷನ್ ಮಾಡಿದ್ವಿ, ಎಫ್ ಆಫ್ ಟಿ ಮೈನಸ್ ಪೈ ಅಂತ ನಾವು ಅಸಂಪ್ಷನ್ ಮಾಡಿದ್ದು ಅಲ್ವಾ. ಸೊ ಈಕ್ವಲ್ ಟು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಟು ಟಿ ಪ್ಲೇಸಲ್ಲಿ ಕ್ಯಾಪಿಟಲ್ ಎಫ್ ಆಫ್ ಟಿ ಮೈನಸ್ ಪೈ ಬರಿಬೇಕು, ಕ್ಯಾಪಿಟಲ್ ಎಫ್ ಆಫ್ ಟಿ ಮೈನಸ್ ಪೈ ಇಂಟು ಯು ಆಫ್ ಇದು ಟಿ ಮೈನಸ್ ಪೈ ಗೊತ್ತಾಯ್ತಲ್ಲ. ಈಕ್ವಲ್ ಟು ಏನಾಗುತ್ತೆ, ಅದು ಇ ಪವರ್ ಆಫ್ ಮೈನಸ್ ಪೈ ಅಂದರೆ ಎ ಪ್ಲೇಸಲ್ಲಿ ಪೈ ಹಾಕ್ಕೋಬೇಕು. ಪೈ ಎಸ್ ಎಫ್ ಬಾರ್ ಆಫ್ ಎಸ್, ಎಫ್ ಬಾರ್ ಆಫ್ ಎಸ್ ಅಂದ್ರೇನು, ಈ ವ್ಯಾಲ್ಯೂ 2 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4. ಸೊ ಇವಾಗ ಇದು ಇಕ್ವೇಷನ್ ನಂಬರ್ 2 ಅಂತ ಆಗಲಿ, ಇದು ಇಕ್ವೇಷನ್ ನಂಬರ್ 3 ಅಂತ ಆಗಲಿ. ಇವಾಗ ಏನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಇಕ್ವೇಷನ್ ನಂಬರ್ 2 ಆ್ಯಂಡ್ ಇಕ್ವೇಷನ್ ನಂಬರ್ 3 ಇನ್ ಇಕ್ವೇಷನ್ ನಂಬರ್ 1ಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಇಕ್ವೇಷನ್ ನಂಬರ್ 1 ಏನು ಹೇಳ್ತಾ ಇದೆ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಕ್ವಲ್ ಟು ಫಸ್ಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಸೈನ್ ಟು ಟಿ, ಸೈನ್ ಟು ಟಿ ಅಂತ ಹೇಳಿದ್ರೆ 2 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4. ಸೊ 2 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4 ಆಯಿತು. ನೆಕ್ಸ್ಟ್ ಇಲ್ಲಿ ಮೈನಸ್ ಅಂತ ಇದೆ, ಸೊ ರೈಟ್ ಇಟ್ ಹಿಯರ್ ಮೈನಸ್ ಅಂತ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಟು ಟಿ ಯು ಆಫ್ ಟಿ ಮೈನಸ್ ಪೈ, ಸೊ ಸೈನ್ ಟು ಟಿ ಯು ಆಫ್ ಟಿ ಮೈನಸ್ ಪೈ ಅಂದ್ರೇನು, ಇ ಪವರ್ ಆಫ್ ಮೈನಸ್ ಪೈ ಎಸ್ ಅಂತ ಇದೆಯಲ್ಲ, ಅದಕ್ಕೂ ಮುಂಚೆ 2ನ ಈ ಕಡೆ ಬರ್ಕೊಡೋಣ. 2 ಇ ಪವರ್ ಆಫ್ ಮೈನಸ್ ಪೈ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4. ಇಲ್ಲಿ ಫಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮಲ್ಲಿ ಯಾವುದು ಕಾಮನ್ನು, 2 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4 ಇಸ್ ದಿ ಕಾಮನ್, ಈಕ್ವಲ್ ಟು 2 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4 ಟೇಕ್ ಇಟ್ ಔಟ್ ಸೈಡ್. ಫಸ್ಟ್ ಟರ್ಮಲ್ಲಿ 1 ಮೈನಸ್, ಸೆಕೆಂಡ್ ಟರ್ಮಲ್ಲಿ ಮೈನಸ್ ಇ ಪವರ್ ಆಫ್ ಮೈನಸ್ ಪೈ ಎಸ್ ಇಸ್ ದ ಆನ್ಸರ್ ಗೊತ್ತಾಯ್ತಲ್ಲ. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಫಸ್ಟ್ ಏನು ಮಾಡಬೇಕು, ಸುಮ್ಮನೆ ಒಂದು ಸ್ಕೆಚ್ ಹಾಕ್ಕೊಳ್ಳೋದು ನಮ್ಮ ಪರ್ಪಸಿಗೆ ಅಷ್ಟೇ. ಸೊ ಇದು ಪ್ರಾಪರ್ಟಿ ಗೊತ್ತಾಯ್ತಲ್ಲ. ಸೊ ಅವಾಗ ಈ ಫಿಗರಿಗೆ ಏನು ಮಾಡಬೇಕಾಗತ್ತೆ, ಅಥವಾ ಈ ಫಂಕ್ಷನಿಗೆ ಏನು ಮಾಡಬೇಕು, ಎಫ್ ಆಫ್ ಟಿ ಈಕ್ವಲ್ ಟು ಎಫ್ ಒನ್ ಆಫ್ ಟಿ ಅಂತ ಹೇಳಿದ್ರೆ ಫಸ್ಟು ಸೈನ್ ಟು ಟಿ ಇಲ್ಲಿದೆಯಲ್ಲ, ದಿಸ್ ಈಸ್ ಎಫ್ ಒನ್ ಆಫ್ ಟಿ ಆಗುತ್ತೆ, ಸೈನ್ ಟು ಟಿ ಪ್ಲಸ್ ಎಫ್ ಟು ಆಫ್ ಟಿ ಮೈನಸ್ ಎಫ್ ಒನ್ ಆಫ್ ಟಿ. ಎಫ್ ಟು ಆಫ್ ಟಿ ಅಂದ್ರೇನು 0 ಮೈನಸ್ ಎಫ್ ಒನ್ ಆಫ್ ಟಿ ಅಂತ ಹೇಳಿದ್ರೆ ಸೈನ್ ಟು ಟಿ. ಯು ಆಫ್ ಟಿ ಮೈನಸ್ ಎ ಪ್ಲೇಸಲ್ಲಿ ಏನಿದೆ, ಎ ಪ್ಲೇಸಲ್ಲಿ ಪೈ ಹಾಕ್ಕೋಬೇಕು ಅಷ್ಟೇ. ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು, ಇದಾಯ್ತಲ್ಲ, ಇದು ಇವಾಗ ಹೆವಿಸೈಡ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಆಯಿತು. ಇದು ಬರೆದು ಕರೆಕ್ಟಾಗಿ ಬರೆದಿದ್ರೆ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಫೈಂಡ್ ಔಟ್ ಮಾಡಬೇಕು. ಸೊ ಟೇಕ್ ಲ್ಯಾಪ್ಲಾಸ್ ಆನ್ ಬೋತ್ ದಿ ಸೈಡ್, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆನ್ ಬೋತ್ ದಿ ಸೈಡ್. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಕ್ವಲ್ ಟು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಸೈನ್ ಟು ಟಿ ಪ್ಲಸ್ ಮೈನಸ್ ಮೈನಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಸೈನ್ ಟು ಟಿ ಯು ಆಫ್ ಟಿ ಮೈನಸ್ ಪೈ. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಸೈನ್ ಟು ಟಿ ಅಂತ ಹೇಳಿದ್ರೆ, ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ಅದನ್ನಿಲ್ಲೇ ಹಾಕಿದರೆ ಆಯಿತು ಗೊತ್ತಾಯ್ತಲ್ಲ. ಈ ಫಾರ್ಮುಲಾನ ಇಲ್ಲಿ ಹಾಕ್ಕೊಂಡ್ರೆ ಈ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟು ಇಲ್ಲಿ ಸೈನ್ ಟು ಟಿ ಇದೆಯಲ್ಲ, ಇದಕ್ಕೆ ಒಂದು ಅಸಂಪ್ಷನ್ ಮಾಡೋಣ, ಕ್ಯಾಪಿಟಲ್ ಎಫ್ ಆಫ್ ಟಿ ಮೈನಸ್ ಪೈ ಅಂತ. ಏನಕ್ಕೋಸ್ಕರ ಹೇಗೆ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ಅದು ಫಾರ್ಮುಲಾದಲ್ಲಿದೆ ಗೊತ್ತಾಯ್ತಲ್ಲ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕ್ಯಾಪಿಟಲ್ ಎಫ್ ಆಫ್ ಟಿ ಮೈನಸ್ ಎ ಇಂಟು ಯು ಆಫ್ ಟಿ ಮೈನಸ್ ಎ ಅಂತ ಹೇಳಿದ್ರೆ ಇ ಪವರ್ ಆಫ್ ಮೈನಸ್ ಎ ಎಸ್ ಎಫ್ ಆರ್ ಆಫ್ ಎಸ್, ಹೆವಿಸೈಡ್ ಯೂನಿಟ್ ಸ್ಟೆಪ್ ಫಂಕ್ಷನ್ದು ಗೊತ್ತಾಯ್ತಲ್ಲ ಪ್ರಾಪರ್ ಫಾರ್ಮುಲಾ. ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ಟಿ ಮೈನಸ್ ಪೈ ಅಂತ ತೊಗೊಂಡಿದ್ದಾಯಿತು. ಪೈ ಇಲ್ಲಿ ನೋಡಿಬಿಟ್ಟು ತೊಗೋಬೇಕು, ಇಲ್ಲಿ ಏನಿರುತ್ತೆ ಅದನ್ನು ಬರಿಬೇಕು. ಇಲ್ಲಿ ಇದಿಷ್ಟು ಏನಿರುತ್ತೆ ಅದನ್ನು ಇಲ್ಲಿ ತೊಗೊಂಡ್ರಾಯಿತು. ಇದು ಕ್ಯಾಪಿಟಲ್ ಎಫ್ ಅಂತ ಹಾಕ್ಕೊಳ್ಳೋದು. ಈಗ
ಇದು ಬರೀ ಟಿ ಮಾತ್ರ ಬೇಕು ಅಂದರೆ ಮೈನಸ್ ಪೈ ಕ್ಯಾನ್ಸಲ್ ಆಗಬೇಕಂದ್ರೆ ಪ್ಲಸ್ ಪೈ ಆ್ಯಡ್ ಮಾಡಿಕೊಂಡ್ರೆ ಮೈನಸ್ ಪೈ ಪ್ಲಸ್ ಪೈ ಕ್ಯಾನ್ಸಲ್ ಆಗ್ತದೆ. ಸೊ ಹಾಗಾದರೆ ಟೀನ ರೀಪ್ಲೇಸ್ ಮಾಡಬೇಕಾಗತ್ತೆ ಟಿ ಪ್ಲಸ್ ಪೈ ಅಂತ. ಸೊ ಅವಾಗ ಟಿ ಪ್ಲೇಸಲ್ಲಿ ಟಿ ಪ್ಲಸ್ ಪೈ ಬಂದರೆ ಪ್ಲಸ್ ಪೈ ಮೈನಸ್ ಪೈ ಕ್ಯಾನ್ಸಲ್, ಕ್ಯಾಪಿಟಲ್ ಎಫ್ ಆಫ್ ಟಿ ಈಕ್ವಲ್ ಟು ಸೈನ್ 2t ಅಂದರೆ ಟಿ ಪ್ಲಸ್ ಪೈ. ಸೊ ಸೈನ್ 2t ಪ್ಲಸ್ 2π ಅಂತ ಹೇಳಿದ್ರು ಒಂದೇ, ಸೈನ್ 2π ಪ್ಲಸ್ 2t ಅಂತ ಹೇಳಿದ್ರು ಒಂದೇ. ಅಲ್ಲಿಗೆ 360 ಪ್ಲಸ್ ತೀಟಾ ಅಂತ ಹೇಳಿದ್ರೇನು, ಇದು 360 ಡಿಗ್ರಿ ಇರುತ್ತೆ. ಪ್ಲಸ್ ತೀಟಾ ಅಂತ ಹೇಳಿದ್ರೆ ಇಲ್ಲಿ ಆಗುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಕನ್ಸಿಡರ್ ಮಾಡೋಣ. ಸೊ ಫಸ್ಟ್ ಕ್ವಾಡ್ರೆಂಟಲ್ಲೇನು ಆಲ್ ಆರ್ ಪಾಸಿಟಿವ್. ಸೊ ಅಲ್ಲಿಗೆ ಎಫ್ ಆಫ್ ಟಿ ಈಕ್ವಲ್ ಟು ಸೈನ್ 2tನೇ ಬರುತ್ತೆ. ದೆನ್ ಇದಕ್ಕೆ ಲ್ಯಾಪ್ಲಾಸ್ ಅಪ್ಲೈ ಮಾಡಬೇಕು. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಕ್ವಲ್ ಟು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಸೈನ್ 2t. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಸೈನ್ 2t ಅಂದರೆ ಆಲ್ರೆಡಿ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ, ಅದನ್ನು ಬರೆದ್ರಾಯಿತು. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಅಂದರೆ ಎಫ್ ಬಾರ್ ಆಫ್ ಎಸ್ ಅಂತ. ನೆಕ್ಸ್ಟ್ ಇದು ಫಾರ್ಮುಲಾ. ಸೊ ಇವಾಗ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಮೈನಸ್ ಎ ಅಂದರೆ ಈ ಪ್ಲೇಸಿಗೆ ನಾವು ಪೈ ಪ್ಲೇಸಿಗೆ ಸೈನ್ 2t ಅಂತ ತೊಗೊಂಡಿದ್ದೀವಿ. ಯು ಆಫ್ ಟಿ ಮೈನಸ್ ಎ ಪ್ಲೇಸಲ್ಲಿ ಪೈ ಹಾಕ್ಕೊಳ್ಳಿ. ಹಾಗಂದರೆ ಏನು, ಇ ಪವರ್ ಆಫ್ ಮೈನಸ್ ಪೈ ಎಸ್ ಅಂತ. ಸೊ ಮತ್ತು ಎಫ್ ಬಾರ್ ಆಫ್ ಎಸ್ ಅಂತ ಹೇಳಿದ್ರೆ 2 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4. ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 3. ಓಕೆ, ಇದು ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ ನಂಬರ್ 2, 3ನ ಏನು ಮಾಡಬೇಕು, 1ಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಕ್ವಲ್ ಟು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 2t ಅಂದರೆ 2 ಡಿವೈಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4 ಮೈನಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಸೈನ್ 2t ಯು ಆಫ್ ಟಿ ಮೈನಸ್ ಪೈ ಅಂದರೆ 2 ಇಂಟು ಇ ಪವರ್ ಆಫ್ ಮೈನಸ್ ಪೈ ಎಸ್ ಡಿವೈಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4. ಇಲ್ಲಿ 2 ಡಿವೈಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 4 ಇಸ್ ಕಾಮನ್ ಫಾರ್ ಬೋತ್ ದಿ ಸೈಡ್. ಸೊ ಟೇಕ್ ಇಟ್ ಔಟ್ ಸೈಡ್. 1 ಮೈನಸ್ ಇ ಪವರ್ ಆಫ್ ಮೈನಸ್ ಪೈ ಎಸ್ ಇಸ್ ದ ಆನ್ಸರ್. ಓಕೆ, ಒಮ್ಮೆ ಬುಕ್ಕಲ್ಲಿ ನೋಡೋಣ. ಸೊ ಬುಕ್ಕಲ್ಲಿ ನೋಡಿ, ಇದು ಪ್ರಾಪರ್ಟಿ. ನೆಕ್ಸ್ಟ್ ಲ್ಯಾಪ್ಲಾಸ್ ಅಪ್ಲೈ ಮಾಡಿರೋದು. ಮತ್ತು ಇದಕ್ಕೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಸೈನ್ 2t ಯು ಆಫ್ ಟಿ ಮೈನಸ್ ಪೈ, ಸೈನ್ 2tಗೆ ಅಸಂಪ್ಷನ್ ಮಾಡಿರೋದು. ಮತ್ತು ಇದು ಎಫ್ ಆಫ್ ಟಿ ಆಗಬೇಕಾದ್ರೆ ಟೀನ ರೀಪ್ಲೇಸ್ ಮಾಡಬೇಕಾಗುತ್ತೆ ಟಿ ಪ್ಲಸ್ ಪೈ ಅಂತ. ಆಗಿದು ಸೈನ್ 2π ಪ್ಲಸ್ 2t ಆಗುತ್ತೆ. ಸೈನ್ 2π ಪ್ಲಸ್ 2t ಅಂತ ಹೇಳಿದ್ರೆ ಫಸ್ಟ್ ಕ್ವಾಡ್ರೆಂಟು ಸೈನ್ 2t. ಸೊ ಮತ್ತೆ ಲ್ಯಾಪ್ಲಾಸ್ ಅಪ್ಲೈ ಮಾಡಿದ್ರೆ ಸೊ ಇದು ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಮೈನಸ್ ಪೈ ಯು ಆಫ್ ಟಿ ಮೈನಸ್ ಪೈ ಅಂದರೆ ಇ ಪವರ್ ಆಫ್ ಮೈನಸ್ ಪೈ ಎಸ್ ಎಫ್ ಬಾರ್ ಆಫ್ ಎಸ್ ಅಂತ. ಸೊ ಈ ಎಫ್ ಬಾರ್ ಆಫ್ ಎಸ್ ಅಂದರೆ ಈ ವ್ಯಾಲ್ಯೂ, ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಎಲ್ಲವನ್ನು ಏನು ಮಾಡೋದು, ಈಕ್ವೇಷನ್ ನಂಬರ್ 1ಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಫೈನಲ್ ಆನ್ಸರ್. ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.